ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲೇ ನಮ್ಮ ಕೆ ಪೌಲ್ ಅನ್ನುವಂಥವ್ರು ಒಂದು ಅರ್ಜಿ ಹಾಕ್ಕೊಂಡಿದ್ದಾರೆ. IPLನಿಂದಾಗಿ ನಮ್ಮ ಯುವಜನ ಹಾಳಾಗ್ತಾ ಇದೆ, ಇದನ್ನು ತಡೀರಿ, ಜ್ಯೂಸ್ ನಡೀತಾ ಇದೆ, ಇದರಿಂದಾಗಿ ಅನೇಕ ಯುವ ಪ್ರತಿಭೆಗಳನ್ರಿ ಯುವಕರನ್ರಿ ದಾರಿ ತಪ್ತಾ ಇದ್ದಾರ, ಬೆಟ್ಟಿಂಗ್ ಹೆಚ್ಚಾಗ್ತಾ ಇದೆ ಅಂಥೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ದ್ವಿಸದಸ್ಯ ಪೀಠ. ಆ ಪೀಠದ ನ್ಯಾಯಮೂರ್ತಿಗಳು ಸೂರ್ಯಕಾಂತ್, ಇನ್ನೊಬ್ಬರು N ಕೋಟೇಶ್ವರ್. ಇವರಿದ್ದು ಪೀಠಕ್ಕೆ ಅಪ್ಲೈ ಮಾಡಿದ್ದಾರೆ. ದಯವಿಟ್ಟು ಇದನ್ನು ನಿಲ್ಲಿಸ್ರಿ, IPL ಅದು ಬೆಟ್ಟಿಂಗ್ ನಿಲ್ಲಿಸ್ರಿ, ಜ್ಯೂಸ್ ಆಡೋದು ನಿಲ್ಲಿಸ್ರಿ. ಯಾಕಂತಂದ್ರೆ ಈ ದೇಶ ಹಾಳಾಗಿ ಹೊಂಟದ, ಈ ಯುವ ಶಕ್ತಿ ಇಂಥಲ್ಲಿ ವ್ಯರ್ಥ ಆಗಲಿ. ಅದರಲ್ಲೂ ಮಧ್ಯಮ ವರ್ಗದ ಮಕ್ಕಳು, ಕೆಳವರ್ಗದ ಮಕ್ಕಳಿಗೆ ಪಾಪ ಅವ್ರ ಉದ್ಯೋಗ ಇಲ್ಲ, ದಿನ ಬದುಕೋದು ಹೆಂಗಪ್ಪ, ಅವ್ರು ಹೊಟ್ಟೆ ತಿನ್ನೋದು ಕಷ್ಟ ಅದ. ಆ ಮತ್ತು ಬೇರೆ ಮತ್ತು ಅವ್ರಿಗೆ ಎಕ್ಸ್ಟ್ರಾ ನಾಲೆಜು ಇಲ್ಲ ಪಾಪ. ಭಾಳಷ್ಟು ಜನ ಇವತ್ತಿನ ಹೇಳ್ಬೋದು, ಎಲ್ಲರೂ ಕಲಿತಾರೆ, ಶಿಕ್ಷಿತರಿದ್ದಾರೆ. ಶಿಕ್ಷಿತರಿದ್ದರೂ ಅವ್ರಿಗೆ ಸ್ವತಃ ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ, ಪ್ರಜ್ಞೆ ಇಲ್ಲ ಅಂತ ಹೇಳ್ಬೇಕಾಗಿದೆ ಈ ಸಂದರ್ಭದಲ್ಲಿ. ಯಾಕಂತಂದ್ರೆ ಏನೋ ಶಾಲೆ ಕಳಿಸ್ತಾರೆ, 4-5 ನಿಂತು ಹಿಡ್ಕೊಂಡು SLC ಒಳಗೆ ಪಾಪ ಶಾಲೆ ಬಿಡಿಸ್ತಾರೆ, ಮನೆ ನಡೀತಿರೋದಿಲ್ಲ. ನಮ್ಮ ಕಾನೂನದ ಇಲ್ಲಪ್ಪ, ಚೈಲ್ಡ್ ಲೇಬರ್ ಮಾಡಿಕೊಡೋದು ಹಾಗೆ ನಾವು ಹೇಳ್ತೀವಿ, ಭಾಷಣ ಬಗೀತೀವಿ, ಆದರೆ ವಾಸ್ತವವಾಗಿಲ್ಲ. ಅವ್ರಿಗೆ ಬದುಕೋದ ಕಷ್ಟ ಆಗಿದೆ. ಇಲ್ಲರಿ ನಾವು ಅಕ್ಕಿ ಕೊಡ್ತೀವಿ, ನಾವು ಬೇಳೆ ಕೊಡ್ತೀವಿ, ನಾವು ಗ್ಯಾರಂಟಿ ಕೊಡ್ತೀವಿ, ನಾವೆಲ್ಲ ಮಾತಾಡ್ತೀವಿ. ಅದು ಎಷ್ಟು ಮಟ್ಟಿಗೆ ಆಗ್ತದೆ? 5 ಕಿಲೋ ಅಕ್ಕಿ ಒಬ್ಬ ವ್ಯಕ್ತಿಗೆ 2 ದಿವಸ ಬರ್ತದೆ, ಭಾಳ 10 ಕಿಲೋ ಅಕ್ಕಿ 2 ದಿವಸ ಬರ್ತದೆ. ಆ ಜೋಡಿ ಉಳಿದ ಸಂಗತಿಗಳು ಬೇಡವ, ದುಡಿದ ಉದ್ಯೋಗ ಇಲ್ಲ. ನಿಮಗೆ ಗೊತ್ತಿದ್ದಂಗೆ ಈಗ ಮನರೇಗಾ ಅಥವಾ ನರೇಗಾದಾಗ ಎಷ್ಟು ದಿವಸ ಉದ್ಯೋಗ ಕೊಡ್ತಾ ಇದ್ದೀರಿ? ಎಲ್ಲರೂ ಉದ್ಯೋಗ ಸಿಗೋದು ಮಾಡಿದ್ದದು, ಒಂದು 100 ದಿನ ಉದ್ಯೋಗ ಸಿಗಲಿ ಅಂತೇಳಿ 365 ದಿನಗಳಲ್ಲೇ ಕೇವಲ 100 ದಿನ. ಇದು ಗಮನಿಸ್ಬೇಕು, ನೀವೆಲ್ಲ ನಾವೆಲ್ಲ ಗಮನಿಸ್ಬೇಕು. ಕಾರ್ಮಿಕರಿಗೆ ಉದ್ಯೋಗ ಇಲ್ಲ, ಇವತ್ತು ಪೇಮೆಂಟ್ ಸರಿಯಾಗಿ ಬೀಳ್ತಾ ಇಲ್ಲ. ಅವ್ರಿಗೆಲ್ಲ ನಾವು ಇವತ್ತು ಏನು ಚೆನ್ನಾಗಿ ಹಚ್ಚಿಬಿಟ್ಟಿವಿ ಅಂದರೆ ಈ ಜ್ಯೂಸ್ ಆಡೋದನ್ನು ಹಚ್ಚಿದ್ದೀವಿ. ಜೊತೆಗೆ ಅವರ ಮಕ್ಕಳು ಯಾರಾದರೂ ಸ್ವಲ್ಪ ಕಲ್ತಿದ್ದಾರೆ ಅಂದರೆ ಡಿಗ್ರಿ ಆಗಿದ್ರೆ, PUC ಆಗಿದ್ರೆ, ಅಂಥ ಮಕ್ಕಳಿಗೆ ನಾವು ಬೆಟ್ಟಿಂಗ್ ಕರೆಸಿಬಿಟ್ಟಿವಿ. ಬೆಟ್ಟಿಂಗ್, ಜ್ಯೂಸ್ ಆಡೋದು ಬೆಟ್ಟಿಂಗು ಮೇಲೆ ಕುಡಿದು. ಇದು ಬರ್ತದೆ, ಇನ್ಕಮ್ ಬರ್ತದ್ರಿ ನಮಗೆ ಶಾಲೆಯಿಂದ. ನಾವು ಗೌರ್ಮೆಂಟ್ ನಡಿಬೇಕಲ್ಲ, ಹೆಂಗೆ ನಡೀದು ಅಂತ ಪ್ರಶ್ನೆ ಮಾಡ್ತಾರೆ ಸರ್ಕಾರದವರು. ನಿರ್ವೀರ್ಯರಾಗಿ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿವಿ ನಾವೆಲ್ಲ. ಇಂಥ ಒಂದು ವ್ಯವಸ್ಥೆನ ಸ್ವಲ್ಪ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ, ನಮ್ಮ ಕೆ ಪೌಲ್ ನಮ್ಮೆಲ್ಲರೂ ಪರವಾಗಿ ಹೋಗಿದ್ದಾರೆ, ಇಲ್ಲರಿ ಇದು ಬಂದ್ ಮಾಡಿಸ್ರಿ ಅಂತ. ಆದರೆ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಸಹಿತ ನಿಸ್ಸಹಾಯಕಾಗಿದೆ ಅಂತ ಹೇಳ್ಬೇಕಾಗಿದೆ. ಯಾಕಂತಂದ್ರೆ ನಮ್ಗೆ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಲ್ರಿ, ಇದನ್ನು ಜ್ಯೂಸ್ ಮಾಡೋದು ಬಂದ್ ಮಾಡೋಕ್ಕೆ ಸಾಧ್ಯ ಇಲ್ಲಲ್ರಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈ ಸಂಬಂಧವಾಗಿ ಕಾನೂನು ಮಾಡೋರು ಕಾನೂನು ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾನೂನು ಬಂದಾಗ ನಾವು ಆ್ಯಕ್ಷನ್ ತೊಗೊಳ್ಬೋದು. ಕಾನೂನಲ್ಲಿಲ್ಲ ಇಲ್ಲ. ನಮ್ಮಲ್ಲಿ ಜ್ಯೂಸು ಪರ್ಮಿಷನ್ ಅದ, ಸಾರಾಯಿಗೂ ಪರ್ಮಿಷನ್ ಅದ, ವೈಶ್ಯಾವೃತ್ತಿಗೂ ಪರ್ಮಿಷನ್ ಅದ, ದುಡ್ಡು ಕೊಟ್ಟರೆ, ಲೈಸೆನ್ಸ್ ಕೊಟ್ಟರೆ ಎಲ್ಲದೂ ಪರ್ಮಿಷನ್. ಅದನ್ನ ಹೆಂಗೆ ತಡಿದು ಅವ್ರನ್ನ? ಕಾನೂನು ಮಾಡೋರು ಮಾಡ್ಬೇಕು ಅದನ್ನು ಅಂಥೇಳಿ ಕಾನೂನು ಮಾಡೋರ ಮೇಲೆ ಹಾಕ್ತಾಯಿದ್ದಾರೆ. ಕಾನೂನು ಮಾಡೋರು ಹೇಳ್ತಾರೆ, ಇಲ್ಲರಿ IPL ದುಡ್ಡು ಬರ್ತದೆ ಸಿಕ್ಕಾಪಟ್ಟೆ, ನಾವ್ಯಾಕೆ ಬಂದ್ ಮಾಡೋಣ್ರಿ? ಅವು ಆ್ಯಪ್ ನಡೀತಿರ್ತಾವೆ. ಯಾರನ್ನ ನಾವು ಆಡಿಂದ ಹೇಳಿದ್ರಿ ಅವ್ರಿಗೆ, ಕರೆಯಾಕೆ ಹೋಗಿ ಮನೆಗೆ ಹೋಗಿ ಆಡು ಬರ್ರಪ್ಪ ನೀವು ಒಂದು ಕರೆಯಾಕೆ ಹೋಗ್ತೀವಿ. ಅವರ ಬಂದು ನಾವೇನು ಮಾಡೋಣ್ರಿ? ಇಲ್ಲ ಬೇರೆ ಆಯ್ತು ಹಿಡಿತಾರೆ, ಮತ್ತೊಂದು ಕಡೆ ಮಾಡ್ತಾರೆ, ಕಡೆಗೆ ಅಲ್ಲಿ ದುಡ್ಡು ಬರುತ್ತೆ ಅವ್ರ ಕಡೆ ಅಂತ ಇವರು ವಾದ ಮಾಡ್ತಾರೆ. ಇದು ಇವತ್ತಿನ ವಸ್ತುಸ್ಥಿತಿ, ವಾಸ್ತವ ಸ್ಥಿತಿ. ಹೀಗಾಗಿ ಮಧ್ಯಮ ವರ್ಗದ ಒಂದಿಷ್ಟು ಜನ ಇದ್ದಾರೆ, ತಮ್ಮ ಮಕ್ಕಳು ಕಲಿಸ್ಬೇಕಂತ. ಏನು 10% ಅದಲ್ಲ ಟೋಟಲು, ಆ 10% ಇವರು ಸ್ವಲ್ಪ ಹೆಚ್ಚಿಗಿದ್ದಾರೆ. ಒಂದು 7-8% ಇರಬೇಕು ಮಧ್ಯಮ ವರ್ಗದವರು, ಬೇಡ ಒಂದು 5-6% ನೆಕ್ಕಿದ್ದಾರೆ, 7-8% ನೆಕ್ಕಿದ್ದಾರೆ ಅವರು. ಇವ್ರ ಮಕ್ಕಳು ಇವತ್ತು ದಿವಾಳಿ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ಭಾಳ ಜನ ಕಲಿದಿಲ್ಲ ರೀ. ಅದರಲ್ಲೂ ಅಧಿಕಾರಶಾಹಿ ಮಕ್ಕಳಂತ ವಿಶೇಷ ಭಾಳ ಕಡಿಮೆ, ಎಲ್ಲೋ ಒಬ್ಬರು ಬರ್ಬೋದು. ಅಂಥದ್ರಲ್ಲಿ ಇವೆಲ್ಲ ಚೆನ್ನಾಗಿ ಬಿಡ್ತಾರೆ ಅವ್ರಿಗೆ. ಕುಡಿದು ಹೊತ್ತದ ಕಾಲೇಜ್ ಬಂದ ತಕ್ಷಣ ಯಾರು ದುಡ್ಡು ಆಡ್ತದೆ, ಅಪ್ಪಗಳು ಕೊಡ್ತಿರ್ತಾರೆ, ಅವುಗಳು ಕೊಡ್ತಿರ್ತಾರೆ. ಕಲೀಲಪ್ಪ ಸರಿಯಾಗಿ ನನ್ನ ಮಗ ಮುಂದೆ ಆಗಲಿ, ದೊಡ್ಡ ಸಾಹೇಬ್ ಆಗಲಿ, IAS ಆಫೀಸರ್ ಆಗಲಿ, KS ಆಫೀಸರ್ ಆಗಲಿ, ಯಾವುದೋ ಒಂದು ಆಫೀಸರ್ ಆಗಲಿ, ದೊಡ್ಡ ಅಧಿಕಾರಿ ಆಗಲಿ, ದೊಡ್ಡ ಕಂಪ್ನಿ CEO ಆಗಲಿ, ಏನು ಕನಸುಗಳು ಪಾಪ. ಅಂಥವ್ರ ಮಕ್ಕಳದಿದು ಈ IPL ಅವ್ರನ್ನ ಜಗ್ಗಿ ಬಿಡ್ತದೆ. ಅವರು ಬ್ರಾಡವರು 11 ಮಂದಿ. ನಮ್ಮ ಬರ್ನಾರ್ಡ್ ಶಾ ಹೆಸರು ನೆನಪಿಟ್ಕೊಳ್ರಿ, ಅದನ್ನು ಬರ್ನಾರ್ಡ್ ಶಾ ಹೇಳಿದ್ರಿ. ಅದನ್ನು ಇಂಗ್ಲೆಂಡದ ಒಬ್ಬ ದೊಡ್ಡ ನಾಟಕಕಾರ,
ಇವರೆಲ್ಲ 11 ಮಂದಿ ಆಡೋದು ನೋಡಿ ಏನು ಆಡ್ತಾರೆ ರೀ 5 ದಿವಸ ಇವ್ರಿಗೆ ಬೇರೆ ಉದ್ಯೋಗ ಇಲ್ಲ ಅಂತ ಕೇಳಿದ್ರು ಅವರು. ಟೆಸ್ಟ್ 5 ದಿವಸ ಟೆಸ್ಟಿಗೆ ಎಷ್ಟು ಸಮಯ ವ್ಯರ್ಥ ಆಕತ್ರಿ ನಮ್ಮದು ಅಂತೇಳಿ. ಇವತ್ತು ನಾವು ಅದನ್ನು ಕಡಿಮೆ ಮಾಡಿದ್ದೀವಿ, 1 ಡೇ ಮಾಡಿದ್ದೀವಿ. 1 ಡೇ ಹೋಗಿ ಈಗ 2020 ಹಗಲು ರಾತ್ರಿ ಗುಡಿಸರು. ಅದರಾಗೂ ಈ IPL ಅಂತೂ ಎಷ್ಟಾಗಿ ನಡೀತಾವ್ರಿ ಮ್ಯಾಚ್ಗಳು. ಒಬ್ಬೊಬ್ರು 14 ಮ್ಯಾಚ್ ಆಡೋದು, 10 ಟೀಮ್ಗಳು ಎಷ್ಟಾದ್ರಿ ಮ್ಯಾಚ್ಗಳು ಎದ್ದುಗಳೇ ಅದಕ್ಕೆ ಬುಕ್ಕಿಗಳು ಅದಾರ, ಅದಕ್ಕೆ ಬೆಟ್ಟಿಂಗ್ ಮಂದಿ ಅದಾರ. ಅದೊಂದು ಡೈರೆಕ್ಟ್ ಹಿಂಗಾಯ್ತದು. ಈ ಕೋಟಿ ರೊಕ್ಕ ಹರಿದಾಡೋದು ಕೈಯಿಂದ ಕೈಗೆ. ಯಾರು ರೊಕ್ಕ ಅದು? ಈ ಮಿಡ್ಲ್ ಕ್ಲಾಸ್ ಮಂದಿ ಇದ್ದಾನೆ. ಯಾಕಂದ್ರೆ ಬಡವ್ರತ್ತೆ ಅಂತ ರೊಕ್ಕ ಇಲ್ಲ, ಅವ್ರಲ್ಲಿ ಬೆಟ್ಟಿಂಗ್ ಮಾಡೋಕ್ಕೆ ಸಾಧ್ಯ ಅದ. ಕ್ರಿಕೆಟ್ ನೋಡಿದ್ರೆ ಚಂದ ಆಡಿದ್ರಿ, ಬೆಸ್ಟ್ ಆಡಿದ್ರಿ, ಬ್ಯಾಟಿಂಗ್ ಭಾರಿ ಮಾಡಿದ್ರಿ ಅಂತ ಕಪ್ಪ ಆಗಿಬಿಡ್ತಾವೆ ಪಾಪ ಮಕ್ಕಳು. ಅದು ಈ ಬೆಳಿಗ್ಗೆ ಇಲ್ಲ ಅಂತಲ್ಲ, ಬಟ್ ಈ ಪ್ರಮಾಣದಲ್ಲಿ ಇಲ್ಲ. ಈ ಲೋವರ್ ಮಿಡಲ್ ಮತ್ತು ಮಿಡಲ್ ಕ್ಲಾಸ್ ಮಂದಿ ಮಾಡ್ತಾಯಿದ್ದಾರೆ. ಇವ್ರನ್ನ ಆಟ ಆಡಿಸೋದಕ್ಕೆ ಒಂದು ಆ್ಯಪ್ಗಳು ಶುರುವಾಗಿಬಿಟ್ಟಿದ್ದಾವೆ. ಆ್ಯಪ್ ಬಾಲ್ಗೊಂದು ಆ್ಯಪ್, ಅದ್ರಾಗ ಕಾಂಪಿಟೇಷನ್ ಬೆಟ್ಟಿಂಗ. ಈ ಬಾಲ್ದಾಗ ಈ ಓವರ್ದಾಗ 10 ರನ್ ಹೊಡಿತಾನೆ, 20 ರನ್ ಹೊಡಿತಾನೆ. ಈಗ ಹಾಗೆ ಒಂದು ಬ್ಯಾಟ್ಸ್ಮನ್ 4 ಹೊಡಿತಾನೆ, ನೆಕ್ಸ್ಟ್ ಏನು ಹೇಳ ಅನ್ನುವಂಥವು. ಈ ಟೀಮ್ ಗೆಲ್ತದೆ ನೋಡು ಅನ್ನುವಂಥದ್ದು. ಹೀಗಾಗಿ ಇದು ಇವತ್ತು ಜ್ಯೂಸ್ ಆಗಿ ಪರಿವರ್ತನೆ ಆಗೋದು ಬೆಟ್ಟಿಂಗ್ ಅನ್ನುವಂಥದ್ದು. ಇಡೀ ದೇಶದ ಮಧ್ಯಮ ಮತ್ತು ಕೆಳ ಮಧ್ಯಮ, ಮೇಲ್ಮಧ್ಯಮ ಜೊತೆಗೆ ಹೈಯರ್ ಕ್ಲಾಸಲ್ಲೂ ಇದ್ದಾರೆ, ಇಲ್ಲಂತಲ್ಲ. ಈ ಜನಕ್ಕೆ ಇವತ್ತು IPL ಅನ್ನುವಂಥದ್ದು ದೊಡ್ಡ ಮನೋವ್ಯಾಧಿ ಆಗಿಬಿಟ್ಟದ, ರೋಗ ಆಗಿಬಿಟ್ಟದ. ಇದರಿಂದಾಗಿ ಅನೇಕ ಕುಟುಂಬಗಳು ನಾಶ ಆಗ್ತಾಯಿದ್ದಾವೆ, ದಿವಾಳಿ ಹೇಳ್ತಾ ಇದ್ದಾವೆ ಅಂತೇಳಿ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಪಾಪ ನ್ಯಾಯಾಧೀಶರು. ಅದು ನಮಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಪಾಪ ಅಸಹಾಯಕತೆಯನ್ನು ತೊಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ನಮ್ದು ಏನೈತಪ್ಪ ಅಂದ್ರೆ ಕಾನೂನನ್ನು ಇಂಟರ್ಪ್ರಿಟ್ ಮಾಡುವಂಥದ್ದು. ಅವ್ರಿಗೆ ಕಾನೂನು ಮಾಡಿ ಕೊಡ್ತಾ ಇದ್ದಾರೆ, ಆ್ಯಪ್ ತೆಗೆದಕ್ಕೆ ಮಾಡೋದಕ್ಕೆಲ್ಲ ಲೀಗಲಾಗಿ ಮಾಡಿ ಕೊಡ್ತಾ ಇದ್ದಾರೆ. ನಾವೇನು ಪ್ರಶ್ನೆ ಮಾಡೋಣ ಅವ್ರಿಗೆ? ಅಂದ್ರೆ ಸರ್ಕಾರ ತನ್ನ ಅಧಿಕಾರಕ್ಕಾಗಿ, ತನ್ನ ರಾಜಕೀಯಕ್ಕಾಗಿ, ತನ್ನ ರಾಜಕೀಯ ಪಕ್ಷ ಗೆಲ್ಲೋದಕ್ಕಾಗಿ ಇಂಥ ಆಟಗಳು ಮಾಡಿಸೋದು ಹೋಗಿಬಿಡ್ತದೆ. ಆ ಬಂದು ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ತಾರೆ ರೀ? ಇಲೆಕ್ಷನ್ ಸಮಯದಲ್ಲಿ ಖರ್ಚು ಮಾಡ್ತಾರೆ ಈ ರಾಜಕಾರಣಿಗಳು. ತಮ್ಮ ಭವಿಷ್ಯದ ಗಟ್ಟಿಯಾಗಿರ್ತದೆ. ಯಾಕಂದ್ರೆ ತನ್ನ ನಂತರ ತನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ದುಡ್ಡು ಮಾಡಿ ಉದಿರ್ತಾರೆ, ಚಿಂತಿಲ್ಲ. ಹೀಗಾಗಿ ಅದು ಯಾರು ಚಿಂತೆ ಅಂದ್ರೆ ಇವೇನು ಅಧಿಕಾರಶಾಹಿ ಮಕ್ಕಳಿದ್ದಾರೆ, ಸ್ವಲ್ಪ ರೈತಾಪಿಯಲ್ಲಿ ಒಂದಿಷ್ಟು ದುಡ್ಡು ಮಾಡಿದಂಥವ್ರು, ಒಂದು ಗಳಿಸೋರು, 10-20 ಎಕರೆ ಇದ್ದಂಥವ್ರು, ಅಂಥವ್ರ ಮಕ್ಕಳು ಹೊಡೆದು ಬೀಳ್ತಾ ಇದೆ. ಅತಿ ಬಡವರಿಗೆ, ಕೂಲಿಕಾರರ ಮಕ್ಕಳಿಗೆ ಅಂತ ಇದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಮೊಬೈಲ್ ಕೊಡೋ ಶಕ್ತಿ ಇಲ್ಲ. ಮೊಬೈಲ್ ಬಂದಾಗನ, ಇಂಟರ್ನೆಟ್ ಬಂದಾಗ ನೀವೆಲ್ಲ ಹುಡುಕಾಡೋ ಶುರುವಾಗು. ದುಡ್ಡು ಕಟ್ಟೋದು, ಇಂಟರ್ನೆಟ್ ಮೇಲೆ ಏನೇ ಕೆಲಸ ಮಾಡೋದು, ಕಂಪ್ಯೂಟರ್ ಎಷ್ಟು ಜನ ಇರ್ತದೆ ಹತ್ತಿರದ. ಆ ಎಲ್ಲ ನೆಲೆಯಲ್ಲಿ ವಿಚಾರ ಮಾಡಿದಾಗ ಈ ಒಂದು ಬುದ್ಧಿವಂತ ವರ್ಗವನ್ನು, ಜ್ಞಾನ ವರ್ಗವನ್ನು ಕಂಟ್ರೋಲ್ ಮಾಡೋದು ಯಾವುದಪ್ಪ ಇವತ್ತು? ಅವ್ರು ದಿವಾಳಿ ಹಬ್ಸೋದು ಯಾವುದಂದ್ರೆ ಜ್ಯೂಸ್ IPL. ಇದನ್ನು ನಿಲ್ಲಿಸೋದು ಹೆಂಗಂದ್ರೆ ಕಾನೂನು ಮೂಲಕ. ಈಗೇನು ಕೋರ್ಟ್ ಅದ, ಕೋರ್ಟ್ ಮೂಲಕ ಸಾಧ್ಯ ಇಲ್ಲ ಅದು ಇರೋದನ್ನು. ಯಾಕಂದರೆ ಕಾನೂನು ಮಾಡಿದ್ದಾರೆ, ಅದನ್ನು ಸಾರಾಯಿ ಮಾರೋದು ಕಾನೂನು ಮಾಡಿದ್ದಾರೆ. ಯಾಕಂದ್ರೆ ಅವರು ಆಡಳಿತ ಸಲುವಾಗಿ ಜ್ಯೂಸ್ ಆಡೋದು ಕಾನೂನು ಮಾಡಿದ್ದಾರೆ. ಹೇಳಿದ್ನೀಗ ನಿಮಗೆ ವೇಶ್ಯಾವೃತ್ತಿನೂ ಕಾನೂನು ಮಾಡಿದ್ದಾರೆ. ಅಂದರೆ ಇವೆಲ್ಲ ಲೀಗಲ್. ಇವು ಅನೈತಿಕ ಇರ್ಬೋದು ಎಲ್ಲ, ಹೌದು ಅನೈತಿಕ ಎಲ್ಲನೂ ಇವು, ಅದು ಲೀಗಲ್ ನೆಲೆಯಲ್ಲೇ ಈ ದೇಶ ನಡೆಸುವಂಥ ನಾಯಕರಿಗೆ ಏನು ಹೇಳಿಕ್ಕೆ ಸಾಧ್ಯದ? ಅದಕ್ಕೆ ಸುಪ್ರೀಂ ಕೋರ್ಟ್ ಅರ್ಥ ಯಾಕದಪ್ಪ, ನೀವು ತಂದಿದ್ರಿ, ಎನ್ಕ್ವೈರಿ ಮಾಡೋಣ, ಗೌರ್ಮೆಂಟ್ ಕೇಳೋಣ ಅಂಥೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ, ಇನ್ನೊಬ್ಬರು ಏನು ಕೋಟೇಶ್ವರ ಸಿಂಗ್ ಅವರು ಲೆಟ್ರ್ ಕಳಿಸಿದ್ದಾರೆ. ನೋಡಪ್ಪ ಹಿಂಗೆ ಕೇಳ್ತಾ ಇದ್ದಾರೆ, ಏನು ಮಾಡ್ತೀರಿ ನೋಡ್ರಿ ಅಂತೇಳಿ. ಏನು ಮಾಡ್ತದೆ ಕೇಂದ್ರ ಸರ್ಕಾರ? ಅದು ಹೇಳ್ತದೆ, ನಾವೇನು ಆಡಂತೀವಿ ಹೇಳ್ರಿ ಅವ್ರಿಗೆ, ಅವರಾಗೆ ಆಡ್ತಾರೆ, ನಾವೇನು ಮಾಡೋಣ ಅಂತ ಹೇಳ್ತಾರೆ. ಎಲ್ಲರೂ ನಿಸ್ಸಹಾಯಕರು, ಅಸಹಾಯಕರು. ಹಂಗಾರೆ ಭವಿಷ್ಯ ಎಲ್ಲರೂ ನಾವು ನೀವು ಕೊಡೋದು, ಜ್ಯೂಸ್ ಆಡೋದು ಹೋಗುವಂಥದ್ದು ಏನೋ, ಸಾರಾಯಿ ಕೊಡೋದು ಹೋಗುವಂಥದ್ದು ಏನೋ ಇದಾಗ್ತದ್ರೆ ಭವಿಷ್ಯದಲ್ಲೇ ನಮ್ಮ ಮಕ್ಕಳ ಭವಿಷ್ಯ ಅಂತ ನಿಶ್ಚಿತವಾಗಿಯೂ ಭಯಂಕರವಾಗ್ಯದ ಮತ್ತು ಅಭದ್ರ ಆಗ್ಯದ ಮಾತ್ರ ಹೇಳ್ಬೋದು. ಇದಕ್ಕೆ ಸರ್ಕಾರ ಜನ ಎಚ್ಚೆತ್ತುಕೊಳ್ಬೇಕು. ಓಟಿಗೆ ಬಂದಾಗ ಇವ್ರನ್ನ ಕೇಳಬೇಕು ಮತದಾರರು, ಇದು ಬಂದ್ ಆಗಬೇಕು ಅಂದರೆ ನಿಮ್ಗೆ ಓಟ್ ಹಾಕ್ತೀವಿ ಅಂತೇಳಿ. ಆಸಕ್ತಿ ನಮಗೂ ಉಳಿದಿಲ್ಲ. ಮತದಾರರು ನಾವು 500,000 ಹೆಚ್ಚಿಗೆ ಮಾರ್ಕೊಳ್ಳೋರು ಆಗಿದ್ವಿ. ಬಡತನ ಇರ್ತದೆ, ಇಷ್ಟೇ ಕೊಡ್ತಾರೆ ಬಿಡ್ರಿ ಈ ಟೈಮ್ದಾಗ, 500,000 ಅಷ್ಟೇ ತೊಗೊಂಡು ಅನ್ನುವಂಥ ಜನ ಹೆಚ್ಚಾಗಿದ್ದಾರೆ. ಅಂದಾಗಿ ಜ್ಯೂಸ್ಗೆ ಅಂತ್ಯ ಎಂದು, ಈ ಬೆಟ್ಟಿಂಗಿಗೆ ಅಂತ್ಯ ಎಂದು, IPLದಂಥ ಜ್ಯೂಸು ಕೋರ ಆಟಕ್ಕೆ ಅಂತ್ಯ ಎಂದು ಬರೀ ಕೇಳೋದಷ್ಟ. ಉತ್ತರ ಮಾತ್ರ 0 ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸಿಕೋಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.